ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ, ಹಾಗೆ ನಮ್ಮ ಆ್ಯನಿವರ್ಸರಿ ಲಾಗ್ ಕೂಡ ಆಗಿರುತ್ತೆ. ನಮ್ಮ ಆ್ಯನಿವರ್ಸರಿ ಮತ್ತು ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲನೂ ಬೆಳಗ್ಗೆ ಇದ್ದು ದಿನ ಹೇಗೆಲ್ಲ ಸ್ಟಾರ್ಟ್ ಆಗುತ್ತೆ ಅವತ್ತು ಕೂಡ ಹಾಗೆ ಸ್ಟಾರ್ಟ್ ಆಯಿತು. ಆದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಹಬ್ಬದ ದಿನ ಅಷ್ಟೇ. ಬೆಳಗ್ಗೆ ಎದ್ದು ಕಸ ಗುಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ತಲೆ ತೊಳ್ಕೊಂಡು ಬಂದು ನಾನು ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ರು. ಇವತ್ತು ಪನ್ನೀರ್ ಪಲ್ಯ ಮಾಡಬೇಕು ಅಂತ ಪನ್ನೀರ್ ಪಲ್ಯ ಮತ್ತು ಬೇಳೆಗೆ ಹಾಕಿದ್ದೆ, ಹೋಳಿಗೆ ಮಾಡಬೇಕು ಅಂತಂದು ಎಲ್ಲ ಕುದಿಸೋಕ್ಕಿಟ್ಟು ಹಾಗೆ ಪಲ್ಯನೂ ಕೂಡ ಮಾಡಾತಿದ್ದೆ. ಅಷ್ಟರೊಳಗೆ ನಮ್ಮ ಮನೆಯವರು ಪೂಜೆ ಮಾಡಿದ್ರಾಯಿತು ಅಂತಂದು ಪೂಜೆ ಮಾಡ್ತಾಯಿದ್ರು. ಅವ್ರು ಪೂಜೆ ಮಾಡೋ ಅಷ್ಟರಲ್ಲಿ ಕಾಯೆಲ್ಲ ಒಡೆದು ಮಾಡಿಟ್ರು. ಹಾಗೆ ನಾನು ಬೇಳೆ ಎಲ್ಲ ಕುದ್ದಿತ್ತಲ್ಲ, ಬೆಲ್ಲದ ಬೇಳೆ ಮತ್ತು ಚಪಾತಿ ಕೊಟ್ಟು ಎಡೆಗೆ ಇಟ್ಟೆ. ಆಮೇಲೆ ಹೋಳಿಗೆ ಮಾಡಿದಾದ್ಮೇಲೆ ಹೋಳಿಗೆನೂ ಇಟ್ಟರೆ ಆಯಿತು ಅಂತಂದು ಆಮೇಲೆ ಅವ್ರು ಪೂಜೆ ಮಾಡಿಕೊಂಡ್ರು. ಅಷ್ಟರೊಳಗೆ ನಾನು ಬಂದು ಬೇಳೆ ಎಲ್ಲ ಬೆಲ್ಲ ಹಾಕಿಬಿಟ್ಟು ಕುದ್ಸೋಕೆ ಇಡ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಅಳ್ಕಾಗಿಬಿಟ್ಟಿತ್ತು ಇವಾಗ ಹೂರಣ. ಹಾಗಾಗಿ ಆ ಹೋಳಿಗೆ ಒಂದು ಸ್ವಲ್ಪ ತಳ್ಳಗೆ ಆಗಿಬಿಟ್ಟು ಜಾಸ್ತಿ ಪೂರ್ತಿ ತಳ್ಳಗಾಗ್ಬಿಟ್ಟು ಯಾಕೋ ಇವತ್ತು ಹೋಳಿಗೆ ಮಾಡುವಾಗ ಒಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟೈತಿ. ಬೇಳೆದ್ದು ಏನೋ ಬೆಲ್ಲ ಹಾಕಿದ್ದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೂರಣ ಅಳ್ಕಾಗಿಬಿಟ್ಟಿತ್ತು. ಹಾಗೆ ಮಾಡಿದೆ ಅಡ್ಜಸ್ಟ್ ಮಾಡಿಕೊಂಡು. ಆಮೇಲೆ ಹೂರಣ ಅಳ್ಕಾದ್ರೆ ಏನೋ ಅವಲಕ್ಕಿ ಏನೋ ಮಿಕ್ಸ್ ಮಾಡಬೇಕಂತ, ಅದು ನಂಗೆ ಗೊತ್ತಾಗಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ಆಗಬೇಕು, ಅವಳನ್ನ ಕೇಳಿದೆ, ಅವಳು ಹೇಳಿದ್ಲು. ಅದಾದಮೇಲೆ ನಮ್ಮ ಮನೆಯವರು ನಾನು ಹೋಳಿಗೆ ಮಾಡೋಷ್ಟರಲ್ಲಿ ಅವರು ಕೂಡ ಬೇವು ಬೆಲ್ಲ ಮಾಡಬೇಕು ಅಂತಂದು ಬೇವ್ದು ನೀರು ಮಾಡಾತಿದ್ರು. ಅವ್ರು ಮಾಡೋಷ್ಟ್ರೊಳಗೆ ನಾನು ಹೋಳಿಗೆ ಮಾಡಿಕೊಂಡು ಹೀಗೆಲ್ಲ ರೆಡಿ ಮಾಡ್ಕೋಬೇಕಂತಂದು ಮಾಡಿಕೊಂಡು ಮಾಡ್ತಾಯಿದ್ದೆ. ಹೋಳಿಗೆ ಒಂದಾದರೆ ಹಾಗೆ ಹೋಯಿತು. ಹಾಗೆ ಚಪಾತಿನೂ ಒಂದು 4 ಚಪಾತಿ ಮಾಡ್ಕೊಂಡಿದ್ದೆ. ಏನು 3 ಜನ ಇದ್ದೀವಿ, ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವರು ಎಲ್ಲ ಬೇವು ಬೆಲ್ಲದ ಮಾಡ್ತಾಯಿದ್ರಲ್ಲ, ಹಾಗಾಗಿ ನಮ್ಮ ತಮ್ಮನೂ ಇವಾಗ ನಮ್ಮ ಜೊತೆನೇ ಇರೋದು. ಅವನು ಒಂದು ಸ್ವಲ್ಪ ಕೈಗೂಡ್ದ. ಒಬ್ರಿಗೊಬ್ರು 3 ಜನ ಇದ್ದೀವಿ ಇವಾಗ, ಹಾಗಾಗಿ ಒಬ್ರಿಗೊಬ್ರು ಒಂದೊಂದು ಮಾಡಿದರೆ ಕೆಲಸನೂ ನಿಭಾಯಿಸ್ಕೊಂಡು ಹೋಗ್ಬೋದು, ಬೇಗನೆ ಆಗಿಬಿಡುತ್ತೆ ಅಂತಂದು ನಮ್ದು ಹಬ್ಬದ ಅಡುಗೆ ಇಷ್ಟ ಆಗಿತ್ತು. ಪನ್ನೀರ್ ಪಲ್ಯ, ಕಟ್ಟಿನ ಸಾಂಬಾರು, ಚಪಾತಿ, ಅನ್ನ ಮತ್ತು ಹಪ್ಪಳ, ಹೋಳಿಗೆ ಇಷ್ಟು ಮಾಡಿದ್ದೆ. ಅದಾದಮೇಲೆ ಆ್ಯನಿವರ್ಸರಿಗೆ ನಮ್ಮ ಮನೆ ಊಟ ಮಾಡ್ಕೊಂಡು ಎಲ್ಲ ಮಾಡಿದ್ವಿ. ಆ್ಯನಿವರ್ಸರಿ ಕೂಡ ಇತ್ತಲ್ಲ, ಹಂಗಾಗಿ ಸರ್ಪ್ರೈಸಾಗಿ ಗಿಫ್ಟ್ ಕೊಟ್ಟರು ನೋಡ್ರಿ. Happy anniversary. Thank you so much. Come on, you same. Mommy anniversary same, okay? Thank you, Papa. Okay. ಬೊಕ್ಕೆ ಅಂತ ಇಷ್ಟ ಅಂತ ಬೊಕ್ಕೆ ತೊಗೊಂಡು ಬಂದು ಸರ್ಪ್ರೈಸ್ ಕೊಟ್ಟರು. ಇವಾಗ ನಾನು ಹೆಂಗೆ ಸರ್ಪ್ರೈಸ್ ಕೊಟ್ಟೆ ನೋಡ್ರಿ ಅವರಿಗೆ ವ್ಯಾಲೆಟ್ ಇತ್ತು, ಬಟ್ ಅದು ಜಾಸ್ತಿ ಹಳೇದಾಗಿಬಿಟ್ಟಿತ್ತು. ಹಂಗಾಗಿ ಬೇರೆ ತೊಗೊಂಡು ಬಂದು ಸರ್ಪ್ರೈಸಾಗಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ವ್ಯಾಲೆಟ್ನ ಗಿಫ್ಟ್ ಕೊಟ್ಟೆ. ಯಾವ ರೀತಿ ಇತ್ತು ನೋಡ್ರಿ ವ್ಯಾಲೆಟ್ಟು ನೀವೇ. ಅವರು ಫುಲ್ ಖುಷಿಯಾಗಿಬಿಟ್ರು ನೋಡಿಬಿಟ್ಟು. ಅವರಿಗೂ ಫುಲ್ ಖುಷಿ ಆಯಿತು. ನನಗಿಷ್ಟ ಆಗಿರೋದನ್ನು ಅವ್ರು ತೊಗೊಂಡು ಬಂದು ಕೊಟ್ಟರು, ಅವ್ರಿಗೆ ಇಷ್ಟ ಆಗಿರೋದನ್ನು ನಾನು ತೊಗೊಂಡು ಬಂದು ಕೊಟ್ಟೆ. ಹಾಗೆ ಅರಿಶಿನ ಕುಂಕುಮ ಜೊತೆಗೆ ನನಗೆ ಇಷ್ಟ ಆಗಿರೋ ಡ್ರೆಸ್ಸು ನನ್ನ ಮಗಳು ನಾನು ಒಂದೇ ಥರ ಹಾಕ್ಕೋಬೇಕು ಅನ್ನೋದು ಭಾಳ ದಿನದಿಂದ ಆಸೆ ಇತ್ತು. ಹಂಗಾಗಿ ಇಬ್ಬರಿಗೂ ಒಂದೇ ಥರದ ಡ್ರೆಸ್, ಇವಾಗ ಟ್ರೆಂಡಿಂಗಲ್ಲಿರೋ ಡ್ರೆಸ್ಸನ್ನೇ ತೊಗೊಂಡು ಬಂದು ಗಿಫ್ಟಾಗಿ ಕೊಟ್ಟರು. ಭಾಳ ಖುಷಿ ಆಯಿತು. ಅದೇ ಡ್ರೆಸ್ನ ಕೊಟ್ಟಿದ್ರಲ್ಲ, ಆ ಡ್ರೆಸ್ನ ಹಾಕ್ಕೊಂಡು ನಾನು, ನನ್ನ ಮಗಳು, ನಮ್ಮ ಮನೆಯವರು ಎಲ್ಲರೂ ಹೊಸ ಡ್ರೆಸ್ ಹಾಕ್ಕೊಂಡು ಬಂದು ಮದ್ದೂರಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಗೆ ಬಂದು ದರ್ಶನ ಮಾಡಿಕೊಂಡು ಹಾರ ಇಸ್ಕೊಂಡ್ವಿ ದೇವ್ರ ಹತ್ರದ್ದು. ಇಸ್ಕೊಂಡ್ಬಿಟ್ಟು ಗಾಡಿಗೆ ಹಾಕ್ಕೊಂಡು ಸಮಾಧಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಅಣ್ಣಾರು ಬಂದಿದ್ದರು. ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ಸು ಅವರೆಲ್ಲರೂ ಬಂದು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಕೇಕ್ ಕಟ್ ಮಾಡಿ ಆಮೇಲೆ ಒಂಥರ ಖುಷಿ ಆಯಿತು. ಎಲ್ಲರೂ ಕೂಡ ಬಂದರು. ಹಾಗೆ ನಮ್ಮ ತಮ್ಮನ ಫ್ರೆಂಡ್ಸು, ನಮ್ಮ ತಮ್ಮನೂ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತು. ತುಂಬ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಆ್ಯನಿವರ್ಸರಿನ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನನಗೆ ಅವ್ರು ಗಿಫ್ಟ್ ಕೊಟ್ಟರು, ನಾನು ಅವ್ರಿಗೆ ಗಿಫ್ಟ್ ಕೊಟ್ಟೆ. ಏನೋ ಒಂಥರ ಖುಷಿ. ನಮ್ಗೇನು ಅವಶ್ಯಕತೆ ಇರುತ್ತೋ ಅದನ್ನು ಗಿಫ್ಟ್ ಮೂಲಕ ಪಡ್ಕೊಳ್ಳೋದು. ನಮ್ಗೆ ಹತ್ತಿರದವ್ರು ಯಾರೇ ಆಗಲಿ, ಇವಾಗ ನಮ್ಗೆ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ಗಿಫ್ಟಾಗಿ ಕೊಡ್ತಾರಲ್ಲ, ಅದು ಒಂಥರ ಖುಷಿ ಕೊಡುತ್ತೆ. ಹಂಗೆ ನಮ್ಮ ಮನೆಯವ್ರು ಕೂಡ ನಾನು ನಮ್ಮ 3 ಜನದ್ದು ಫೋಟೋ ಹಾಕಿಸಿ ಒಂದು ವ್ಯಾಲೆಟ್ನ ಮಾಡಿಕೊಟ್ನಲ್ಲ, ಭಾಳ ಖುಷಿಪಟ್ಟರು. ಅವರಿಗೂ ಇಷ್ಟ ಆಯಿತು. ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬ ಮತ್ತು ನಮ್ಮ ಆ್ಯನಿವರ್ಸರಿನ ಈ ರೀತಿ ಇತ್ತು. ಹಾಗೆ ನಮ್ಮದು ಆ್ಯನಿವರ್ಸರಿಗೆ ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದಾರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗಿತ್ತು ನೋಡಿರಿ ನಮ್ಮದು ಆ್ಯನಿವರ್ಸರಿ ಮತ್ತು ಹಬ್ಬದ್ದು ಸೆಲೆಬ್ರೇಷನ್ನು. ಹೀಗೆ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.